ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ಬೆಲ್ಲಾ ಮಿಸ್ ವೈಟ್ ಕ್ರೀಮ್ ಬಗ್ಗೆ. ಬೆಲ್ಲಾ ಮಿಸ್ ವೈಟ್ ಕ್ರೀಮ್ ಅಂದ್ರೆ ಏನು, ಯಾವ ಸಮಸ್ಯೆದ ಡಾಕ್ಟರ್ ನಿಮಗೆ ಬರೆದು ಕೊಟ್ಟಿರ್ತಾರೆ, ಘಟಕ ದ್ರವ್ಯ ಏನು, ಯಾವ ರೀತಿ ಯೂಸ್ ಮಾಡಬೇಕು, ಎಷ್ಟು ದಿನ ಯೂಸ್ ಮಾಡಬೇಕು, ಇದನ್ನ ಹಚ್ಕೊಂಡ್ರೆ ಏನಾದರೂ ಸೈಡ್ ಎಫೆಕ್ಟ್ ಆಗುತ್ತಾ, ಯಾರಿದ್ರ ಉಪಯೋಗ ಮಾಡಕ್ ಹೋಗ್ಬಾರ್ದು, ಮೂಲ್ಯ ಎಷ್ಟು, ಎಲ್ಲಿಂದ ಇದನ್ನ ಖರೀದಿ ಮಾಡಬೇಕು, ಸಂಪೂರ್ಣ ಮಾಹಿತಿ ನಾನು ನಿಮಗೆ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ಲಿಂದ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆನ ಶುರು ಮಾಡೋಣ. ಬೆಲ್ಲಾ ಮಿಸ್ ವೈಟ್ ಕ್ರೀಮ್ ನೋಡಿ ಎಲ್ಲಿ ಯೂಸ್ ಮಾಡ್ತಾರಂದ್ರೆ, ನಿಮ್ಮ ಸ್ಕಿನ್ ಕಲರ್ ಬಹಳ ಜಾಸ್ತಿ ಕಪ್ಪಗಿದೆ, ಮುಖ ಬಹಳ ಜಾಸ್ತಿ ಕಪ್ಪಗೈತಂದ್ರೆ, ಇಲ್ಲ ಬಿಸಿಲಿಗೆ ತಿರ್ಗಾಡಿ ಕಪ್ಪಗಾಗೈತಿ, ಇಲ್ಲ ಮುಖ ಚಂದ ತೊಳಿಲಾರ್ದಕ್ಕೆ ನಿಮ್ಮ ಸ್ಕಿನ್ ಬಹಳ ಡಾರ್ಕ್ ಆಗೈತಂದ್ರೆ, ಇವೆಲ್ಲ ಸಮಸ್ಯೆದಾಗ ನಿಮ್ಮ ಸ್ಕಿನ್ ಕಲರ್ ಲೈಟ್ ಮಾಡ್ಲಿಕ್ಕೆ ಇದು ಕೆಲಸ ಮಾಡ್ತೈತಿ. ಇಲ್ಲ ನಿಮ್ಮ ತ್ವಚೆ ಆಗಿರ್ಬೋದು, ಮುಖದ ಆಗಿರ್ಬೋದು ಡಾರ್ಕ್ ಸ್ಪಾಟ್ಸ್ ಆಗ್ಯಾವಂದ್ರೆ ಅದನ್ನ ಕಡಿಮೆ ಮಾಡಲಿಕ್ಕೆ, ಇಲ್ಲ ನಿಮ್ಮ ತ್ವಚೆ ಬಹಳ ಜಾಸ್ತಿ ರಫ್ ಒಣಗಿರ್ತೈತಿ, ಯಾವಾಗ ನೋಡಿದ್ರು ಅದನ್ನ ಮೃದು ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ಮುಖದಾಗ ಗೆರಿ ಮೂಡಾಕ್ ಕುಂತಾವು, ಮುಖ ಜ್ಯೋತಿ ಬೀಳಾವಂತೈತಿ, ಬಹಳ ಜಾಸ್ತಿ ಸ್ಕಿನ್ ಫೋಲ್ಡಿಂಗ್ಸ್ ಆಗಕ್ಕೆ ಕುಂತಾವ ಅಂದ್ರೆ ಅವನ್ನೆಲ್ಲ ಸಮಸ್ಯೆನ ಗುಣಪಡಿಸ್ಲಿಕ್ಕೆ ಡಾಕ್ಟರ್ ಇದನ್ನ ಬರ್ದು ಕೊಟ್ಟಿರ್ತಾರೆ. ಬನ್ನಿ ತಿಳ್ಕೊಂಡ ಇದ್ರೊಳಗೆ ಇಂಗ್ರೀಡಿಯೆಂಟ್ಸ್ ಏನೇನು ಇರ್ತಾವಂತ. ಇದ್ರೊಳಗೆ ನೋಡ್ರಿ ಎಕ್ವಾ, octinoxate, caprylic, capric, triglyceride, stearyl alcohol, stearyl ethyl hexonate, glycerin, stearate, and PEG 100 stearate, lecithin, arbutin, linoleic acid, ascorbyl palmitate, polyacrylate 13, dimethicone, tetrahydrocurcumin, phenoxyethanol, ethynyl hexyl glycerin, acrylate, tocopherol acetate, vitamin E, potassium, styrol phosphate, dexpanthenol, allantoin, licorice extract, fragrance, ಇವೆಲ್ಲ ಇಂಗ್ರೀಡಿಯೆಂಟ್ಸ್ ಸೇರಿಸಿ ತಯಾರು ಮಾಡ್ತಾರೆ. ಹೇಳ್ಕೊಡ್ತೀನಿ ಯಾವ ರೀತಿ ಯೂಸ್ ಮಾಡಬೇಕು. ಮೊದಲು ನೋಡ್ರಿ, ಮುಖ ಏನಿದೆ ಚಂದಾಗ ನೀರು ಹಚ್ಕೊಂಡು ತೊಳ್ಕೊರಿ, ಮೆತ್ತಂಡ್ ಟಾವಲ್ ತೊಗೊಂಡು ಚಂದಾಗ ಒರೆಸ್ಕೋರಿ. ಮುಖದ ಮೇಲೆ ಯಾವುದೇ ರೀತಿ ನೀರಿನ ಅಂಶ ಇರಬಾರ್ದು. ಅದಾದ್ಮೇಲೆ ಬಳ್ಳಿಗೆ ಕ್ರೀಮ್ ತೊಗೊಂಡಾದ್ಮೇಲೆ ಯಾವ ಭಾಗಕ್ಕೆ ಮುಖಕ್ಕೆ ಹಚ್ಚಾವಂತೀರಂದ್ರೆ ಅಲ್ಲಿ ಯಾವ ಭಾಗಕ್ಕೆ ಹಚ್ಚಾವಂತೀರಿ ಅಲ್ಲಿ ಚಂದಾಗ ಹಚ್ಕೊಂಡು ಬಳ್ಳಿಲೆ ಚಂದಾಗ ಲೈಟಾಗಿ ಅಲ್ಲೇ ಮಸಾಜ್ ಮಾಡ್ಕೊರಿ. ಯಾಕಂದ್ರೆ ಅದು ಕ್ರೀಮು ನಿಮ್ಮ ತ್ವಚದೊಳಗೆ ಅಬ್ಸರ್ವ್ ಆಗ್ಬೇಕ್ರಿ. ಆ ರೀತಿ ಆದ್ಮೇಲೆ ಕೈಗಳನ್ನು ತೊಳ್ಕೊಂಡ್ಬಿಡ್ರಿ. ಈ ಕ್ರೀಮ್ ನೋಡ್ರಿ ಬೆಸ್ಟ್ ಟೈಮ್ ಯಾವಾಗ ಹಚ್ಕೋಬೇಕಂದ್ರೆ ನೋಡಿ ರಾತ್ರಿ ಹೊತ್ತು ಇದನ್ನ ನೀವು ಯೂಸ್ ಮಾಡ್ರಿ, ಅವಾಗ ನಿಮ್ಗೆ ಬೆಸ್ಟ್ ರಿಸಲ್ಟ್ ಸಿಗ್ತೈತಿ. ಮತ್ತು ರಾತ್ರಿ ನೀವು ಇದನ್ನ ಏನಾರ ಹಚ್ಚಾಕೊಂತೀರಂದ್ರೆ ಬೆಳಿಗ್ಗೆ ಬಿಸಿಲಿಗೆ ಹೋಗೋದಕ್ಕಿಂತ ಮುಂಚೆ ಮುಖಕ್ಕೆ ಸನ್ಸ್ಕ್ರೀಮ್ ಹಚ್ಕೊಳೋದು ಮರ್ಯಾಕೆ ಹೋಗ್ಬೇಡ್ರಿ, ಇಲ್ಲ ತ್ವಚಾ ಸುಟ್ಟು ಹೋಗೋ ಚಾನ್ಸಸ್ ಇರ್ತೈತ್ರಿ. ಮತ್ತು ಈ ಕ್ರೀಮ್ ನೋಡ್ರಿ ಪುರುಷರು ಮಹಿಳೆಯರು ಇಬ್ರು ಯೂಸ್ ಮಾಡ್ಬೋದು. ಎಷ್ಟು ದಿನ ಯೂಸ್ ಮಾಡಬೇಕು, ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಎಷ್ಟು ದಿನ ನಿಮ್ಗೆ ಯೂಸ್ ಮಾಡಕ್ಕೆ ಹೇಳ ಅಂತಾರ ಅಷ್ಟು ದಿನ ಯೂಸ್ ಮಾಡ್ರಿ. ಇದನ್ನ ಹಚ್ಚಿದ್ರೆ ಏನಾದ್ರು ಸೈಡ್ ಎಫೆಕ್ಟ್ ಆಗುತ್ತಾ ನೋಡ್ರಿ. ಕೆಲವೊಂದಿಷ್ಟು ಜನರಿಗೆ ಏನು ಕಂಡು ಬಂದೈತಪ್ಪ ಅಂದ್ರೆ, ಇದನ್ನ ನೀವು ಎಲ್ಲಿ ಕ್ರೀಮ್ ಹಚ್ತೀರಿ ನೋಡ್ರಿ ಆ ಭಾಗ ತ್ವಚದ್ದು ಕೆಂಪಗಾಗ್ಬೋದು, ಬಹಳ ಜಾಸ್ತಿ ಕೆರೆತ ಆಗ್ಬೋದು, ಇಲ್ಲ ಸ್ಕಿನ್ ಇರಿಟೇಷನ್ ಆಗ್ಬೋದು. ಸೊ ಇವೆಲ್ಲ ಸೈಡ್ ಎಫೆಕ್ಟ್ಸ್ ಆಗ್ಬೋದ್ರಿ. ಯಾರು ಇದನ್ನ ಉಪಯೋಗ ಮಾಡ್ಲಿಕ್ಕೆ ಹೋಗ್ಬಾರ್ದು. ಸೊ ಇದ್ರೊಳಗೆ ನೋಡ್ರಿ ಏನೇನು ಘಟಕ ದ್ರವ್ಯ ನಾನು ನಿಮ್ಗೆ ಮೊದಲೇ ತಿಳಿಸ್ಕೊಡ್ತೀನಿ. ಯಾವುದೇ ಘಟಕ ದ್ರವ್ಯ ಮೊದಲು ನಿಮ್ಗೆ ಎಲರ್ಜಿಕ್ ರಿಯಾಕ್ಷನ್ ಆಗೈತೆ ಅಂದ್ರೆ ಇದ್ರ ಉಪಯೋಗ ಮಾಡಕ್ ಹೋಗ್ಬೇಡ್ರಿ. ಮೂಲ್ಯದ ಬಗ್ಗೆ ಹೇಳಕ್ ಕೊಡ್ಬೇಕಂದ್ರೆ 899 ರೂಪಾಯಿ, 899 ರುಪೀಸ್ನಾಗ 30 ಗ್ರಾಮ್ ಟ್ಯೂಬ್ ನಿಮ್ಗೆ ಸಿಗ್ತೈತ್ರಿ ಬೆಲ್ಲಾ ಮಿಸ್ ವೈಟ್ ಕ್ರೀಮ್ ಇದ್ದು. ಅವೈಲೇಬಿಲಿಟಿ ಬಗ್ಗೆ ಹೇಳ್ಬೇಕಂದ್ರೆ ನಿಮ್ಮ ಕಡೆ ನಿಮ್ಮ ಡಾಕ್ಟರ್ ಬರ್ದು ಕೊಟ್ಟಂತಹ ಚೀಟಿ ಇತ್ತಂದ್ರೆ ಇದನ್ನ ನೀವು ನಿಮ್ಮ ಹತ್ರ ಇರೋ ಮೆಡಿಕಲ್ ಸ್ಟೋರ್, ಜನರಲ್ ಫಾರ್ಮಸಿ, ಆನ್ಲೈನ್ ಫಾರ್ಮಸಿ ಆ್ಯಪ್ ಮುಖಾಂತರ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬಹುದು ಅನ್ಕೊಂತೀನಿ. ವಿಡಿಯೋದಾಗ ನಾ ಏನು ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ಹೊಸ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕು ಆ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ತಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ನೋಡಿ, ಅದನ್ನು ಪ್ರೆಸ್ ಮಾಡಿರಿ. ಅದನ್ನು ಪ್ರೆಸ್ ಮಾಡಿದ್ರೆ ನಾವು ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆಯಾ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ವಿಡಿಯೋ ಅವಶ್ಯಕತೆ ಇದೆ ಅವ್ರ ಜೊತೆಗೆ ಇದನ್ನ ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾ ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸಿಗೋಣ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯದ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.